42 ಕನ್ಯೆಯರ ಆಸೆಗೆ ಬಿದ್ದು ಮಾಡಬಾರದ ಕೆಲಸವನ್ನ ಭೂಲೋಕದಲ್ಲಿ ಮಾಡ್ತಾ ಇರುವಂತಹ ರಕ್ತ ಪಿಪಾಸುಗಳ ಕೊನೆ ಯಾವಾಗ ಅನ್ನೋದು ಒಂದು ಪ್ರಶ್ನೆ. ಉಗ್ರರ ಗುಂಡೇಟಿಗೆ ಉದ್ಯಮಿ ಮಂಜುನಾಥ್ ಬಲಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ರಾವ್ ಅವರ ನಿವಾಸಕ್ಕೆ ಶಾಸಕ ಚನ್ನಬಸಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆಗೆ ಶಾಸಕರು ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಕುಟುಂಬಸ್ಥರು ಧೈರ್ಯದಿಂದ ಇರುವಂತೆ ಶಾಸಕ ಚನ್ನಬಸಪ್ಪ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಯಾರೆಷ್ಟೇ ಸಾಂತ್ವನ ಹೇಳಿದ್ರು ಕಳ್ಕೊಂಡವ್ರಿಗೆ ಮಾತ್ರ ಆ ನೋವು ನರಕಯಾತನೆ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಬಟ್ ಜನಪ್ರತಿನಿಧಿಗಳಾಗಿ ಅವ್ರದ್ದೊಂದು ಸಾಲಿಡಾರಿಟಿಯನ್ನು ತೋರಿಸ್ಬೇಕು. ಸೊ ಹೀಗಾಗಿ ಹೋಗಿ ಅಲ್ಲಿ ಸಾಂತ್ವನವನ್ನು ಹೇಳಿದ್ದಾರೆ. ಎದೆಗುಂದಬೇಡಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಟ್ ನಾನು ಆಗಲೇ ಹೇಳಿದ ಹಾಗೆ ಕಳ್ಕೊಂಡವ್ರಿಗೆ ಮಾತ್ರ ಅದರ ನೋವು ಏನು ಅನ್ನೋದು ಗೊತ್ತಾಗೋದು. ಯಾರು ಎಷ್ಟೇ ಹೇಳ್ಬೋದು, ಏನೇ ಟೆನ್ಷನ್ ಆಗಬೇಡಿ, ಏನೇ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂದರೂ ಕೂಡ ನಮ್ಮ ಜೊತೆಗೆ ದೈಹಿಕವಾಗಿ ಇದ್ದಂತಹ ವ್ಯಕ್ತಿ ಯಾರದ್ದೋ ದುರಾಸೆಗೆ, ಯಾರದ್ದೋ ದುರಾಕಾಂಕ್ಷೆಗೆ ಬಲಿಯಾಗಿರೋದು. 2 ದಿನದ ಹಿಂದೆ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದಂತಹ ವ್ಯಕ್ತಿ ಗಂಟೆಗಳಲ್ಲಿ ಇಲ್ಲ ಅಂದರೆ ಏನರ್ಥ? ಇನ್ನೂ ಎಷ್ಟು ಜನ ಸಾಯಬೇಕು? ಇನ್ನೂ ನಾವು ನಂಬರ್ಸ್ ಹೇಳ್ಕೊಂಡು ಕೂತಿರ್ಬೇಕಾ? ಪ್ರತಿ ವರ್ಷ ಕಾಶ್ಮೀರದಲ್ಲಿ ಈ ವರ್ಷ 20 ಜನ ಸತ್ತರು, ಹೋದ ವರ್ಷ 15 ಜನ ಸತ್ತರು. ಪರವಾಗಿಲ್ಲ, ಕಾಶ್ಮೀರ ಸುಧಾರಿಸ್ತಾ ಇದೆ ಅಂತ ಯಾಕೆ ಹಾಗೆ ಹೇಳಬೇಕು? ಆ ಮನಸ್ಥಿತಿಯಿಂದ ನಾವು ಆಚೆ ಬರಬೇಕು. ಫಸ್ಟು ಕಾಶ್ಮೀರದಲ್ಲಿ ಝೀರೋ ಟಾಲರೆನ್ಸ್ ಉಗ್ರವಾದಕ್ಕಿರಬೇಕು. ಆರ್ಟಿಕಲ್ 370 ರದ್ದಾದ ಬಳಿಕ 1-2 ದಾಳಿಗಳು ಬಿಟ್ಟರೆ ಮತ್ತಾಗಿರಲಿಲ್ಲ ಅನ್ನೋ ಒಂದು ನೆಮ್ಮದಿ ಸರ್ಕಾರಕ್ಕಿತ್ತು. ಆದರೆ ಅವರು ಅತಿ ದೊಡ್ಡ ದಾಳಿಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು. ಅವ್ರ ಎಕ್ಸಿಸ್ಟೆನ್ಸನ್ನು ತೋರಿಸೋದಕ್ಕೆ ನಾವಿದ್ದೀವಿ, ನಮ್ಮ ಉಗ್ರ ಬೇರುಗಳು ಇನ್ನೂ ಕಾಶ್ಮೀರದಲ್ಲಿದೆ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಚಾನ್ಸ್ ಹುಡುಕ್ತಾ ಇದ್ರು. ಆ ಚಾನ್ಸ್ ಪಹಲ್ಗಾಮ್ನಲ್ಲಿ ಸಿಕ್ತು. ನಾವು ಪ್ರತಿ ಸಲ ಹೇಳ್ತಾ ಇದ್ದೀವಿ, ಅವ್ರ ಎದುರುಗಡೆ ಬಂದಾಗ ನೀವು ಯಾವ ಜಾತಿಗೆ ಸಂಬಂಧಪಟ್ಟವರು, ಯಾವ ಭಾಷೆ ಮಾತಾಡ್ತಿದ್ದೀರಿ ಅಂತ ಕೇಳಲ್ಲ. ಕೇಳೋದು ಒಂದೇ, ಹಿಂದೂನಾ ಅಂತ. ರಿಲಿಜಿಯಸ್ ಐಡೆಂಟಿಟಿ ಮೇಲೆ ಆಗ್ತಿರುವಂತಹ ಹಲ್ಲೆ, ದೌರ್ಜನ್ಯ, ದಬ್ಬಾಳಿಕೆಗೆ ಕೊನೆ ಯಾವಾಗ? ಇದ್ರ ಬಗ್ಗೆ ಎಷ್ಟು ಜನ ಉಸಿರೆತ್ತುತ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ನಮ್ದು. ಮೃತದೇಹ ಅತಿ ಶೀಘ್ರ ಹಸ್ತಾಂತರ ಆಗಲಿ ಅಂತ ಕುಟುಂಬಸ್ಥರು ಒಂದೇ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಬೇಕಾದ ಪ್ರೊಸೀಜರ್ಸನ್ನು ಕೂಡ ಅಲ್ಲಿ ನಿರಂತರವಾಗಿ ಫಾಲೋ ಮಾಡಲಾಗ್ತಾ ಇದೆ. ಸಂತೋಷ್ ಲಾಡ್ ಅವರು ಅಲ್ಲಿದ್ದಾರೆ. ಸೊ ಸಂಜೆ ಅಷ್ಟೊತ್ತಿಗೆ ಮೃತದೇಹಗಳನ್ನು ರಾಜ್ಯಕ್ಕೆ ಕರೆತರುವಂತಹ ವ್ಯವಸ್ಥೆಗಳಾಗತ್ತೆ ಅಂತ ಹೇಳಲಾಗಿದೆ. ನಾವು ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಅನ್ನೋನ್ ಗನ್ಮ್ಯಾನ್ಗಳು ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ಕೊಂದು ಮುಗಿಸ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ. ಅವ್ರು ಯಾಕೆ ಇನ್ನೂ ಭಾರತದಲ್ಲಿ ಆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಭಾರತದಲ್ಲಿ ಕೆಲವು ಸಂತಾನಗಳಿಗೆ ಅಬ್ಬೂಜಾನ್ಗಳು ಪಾಕಿಸ್ತಾನದಲ್ಲಿದ್ದಾರೆ. ಭಾರತದ ಕೆಲವು ಸಲ್ವಾರ್ ಕಮೀಸ್ ಗಿರಾಕಿಗಳಿಗೆ ಅವರ ಅಬ್ಬೂಜಾನ್ಗಳ ಮೇಲೇ ನಿಷ್ಠೆ ಜಾಸ್ತಿ, ದೇಶದ ನಿಷ್ಠೆಗಿಂತ. ದೇಶದಲ್ಲಿ ಎಷ್ಟೇ ದುಡ್ಡು ಕೊಡಿ, ಎಷ್ಟೇ ಜಾಬ್ ಕೊಡಿ, ನೀರು ಕೊಡಿ, ಅನ್ನ ಕೊಡಿ, ಜಾಗ ಕೊಡಿ, ನಿಷ್ಠೆ ಯಾರಿಗೆ ಕೇಳಿದ್ರೆ ಭಿಕ್ಷುಕ ರಾಷ್ಟ್ರಕ್ಕೆ. ಟೂರಿಸಮ್ಗೆ ಆಗಿರುವಂತಹ ಅತಿ ದೊಡ್ಡ ಆಘಾತ ಕೂಡ ಹೌದು ಇದು. ಜಮ್ಮು ಕಾಶ್ಮೀರದಲ್ಲಿ ನಾನು ಆರಂಭಿಕ ಹಂತದಲ್ಲಿ ಒಂದು ನಂಬರ್ ಕೊಡ್ತಾ ಇದ್ದೆ ನಿಮಗೆ. ಏನಿಲ್ಲ ಅಂದರೂ ವರ್ಷಕ್ಕೆ 1 ಕೋಟಿ ಜನ ಭೇಟಿ ಕೊಡ್ತಾರೆ ಟೂರಿಸಂ ಸೀಸನ್ನಲ್ಲಿ ಅಮರನಾಥ್ ಯಾತ್ರೆಗೆ ಅಂತ.